ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳ ತಂಡದಿಂದ ತನಿಖೆ ಚುರುಕುಗೊಳ್ತಾ ಇದೆ. ಇನ್ನು ತನಿಖೆಯ ಅತಿ ಮುಖ್ಯ ಭಾಗವಾಗಿರುವಂತಹ ಸ್ಥಳ ಮಹಜರ್ ಆ ಪ್ರಕ್ರಿಯೆ ಇವತ್ತು ನಡೆಯುತ್ತೆ. ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಅವರ ನಿವಾಸಕ್ಕೆ ಎಸ್ಐಟಿ ತಂಡದ ಆಗಮನ ಆಗುತ್ತೆ. ಸಂತ್ರಸ್ತೆ ಜೊತೆಯಲ್ಲಿ ಸ್ಥಳ ಮಹಜರ್ ಪ್ರಕ್ರಿಯೆಯನ್ನ ನಡೆಸೋದಕ್ಕೆ ಅಂತ ಎಸ್ಐಟಿ ಅಧಿಕಾರಿಗಳು ಬೇಕಾಗಿರೋ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಹೊಳೆನರಸೀಪುರದಲ್ಲಿರುವಂತಹ ರೇವಣ್ಣ ನಿವಾಸಕ್ಕೆ ಸಂತ್ರಸ್ತೆಯನ್ನ ಕರೆತರಲಾಗುತ್ತೆ. ಎಲ್ಲಿ ಆಕೆಯ ಮೇಲೆ ದೌರ್ಜನ್ಯ ಆಯಿತು ಅನ್ನೋದನ್ನ ಎನಾಕ್ಟ್ ಮಾಡಬೇಕಾಗತ್ತೆ. ಎಲ್ಲಿ ಏನೇನು ಸಮಸ್ಯೆ ಆಯಿತು, ಜೊತೆಗೆ ಇದ್ರ ಜೊತೆಗೆ ಸಾಕ್ಷಿಗಳನ್ನ ಕಲೆ ಹಾಕುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾರೆ. ಸಾಮಾನ್ಯವಾಗಿ ಇಂಥ ಪ್ರಕರಣದಲ್ಲಿ ಮೊದಲ ಪ್ರಿಯಾರಿಟಿ ಇರೋದೇ ಸ್ಥಳ ಮಹಜರಿಗೆ. ಸ್ಥಳ ಮಹಜರನ್ನ ಎಷ್ಟು ಬೇಗ ಮುಗಿಸ್ಕೊಳ್ತಾರೋ ಅಷ್ಟು ಬೇಗ ಇಡೀ ಕೇಸ್ನಲ್ಲಿ ಕ್ಷಿಪ್ರಗತಿಯ ವೇಗವನ್ನ ಪಡೆದುಕೊಳ್ಳೋ ಸಾಧ್ಯತೆ ಇರುತ್ತೆ. ಸೊ 3-4 ದಿನದಿಂದ ಇದರ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಲೀಗಲ್ ಪ್ರೊಸೀಜರ್ ಪ್ರಕಾರನೇ ಪ್ರೊಸೀಡ್ ಆಗ್ತಾ ಇರುವಂತಹ ಎಸ್ಐಟಿ ಅಧಿಕಾರಿಗಳು ಇವತ್ತು ಸ್ಥಳ ಮಹಜರನ್ನ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಂತ್ರಸ್ತೆ ಕೂಡ ಇರ್ತಾರೆ ಇದೇ ಸಂದರ್ಭದಲ್ಲಿ. ಎಲ್ಲಿ ಆಕೆಗೆ ದೌರ್ಜನ್ಯ ಆಯಿತು ಅನ್ನೋದು ಆಕೆಯ ವರ್ಷನ್, ಜೊತೆಗೆ ಆ ಸಂದರ್ಭದಲ್ಲಿ ಮನೆಯಲ್ಲೆಲ್ಲ ಯಾರೆಲ್ಲ ಇದ್ರು, ಯಾವ್ಯಾವ ಜಾಗದಲ್ಲಿ ಈ ರೀತಿ ಸನ್ನಿವೇಶವನ್ನ ಆಕೆ ಎದುರಿಸಬೇಕಾಯಿತು ಅನ್ನೋ ಎಲ್ಲ ಮಾಹಿತಿಯನ್ನ ಕಲೆ ಹಾಕೋ ನಿಟ್ಟಿನಲ್ಲಿ, ಜೊತೆಗೆ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಕೂಡ ಕಲೆ ಹಾಕೋ ನಿಟ್ಟಿನಲ್ಲಿ ಸ್ಥಳ ಮಹಜರ್ ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತೆ. ಇದಕ್ಕೆ ಬೇಕಾಗಿರುವಂತಹ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಸ್ಥಳ ಮಹಜರ್ ಮಾಡಬೇಕಾಗಿರೋ ಹಿನ್ನೆಲೆಯಲ್ಲಿ ರೇವಣ್ಣ ನಿವಾಸಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಭದ್ರತೆಯನ್ನ ಕೂಡ ಕಲ್ಪಿಸಿಕೊಟ್ಟಿದ್ದಾರೆ ಅನ್ನೋದು ತಿಳಿಸಲಾಗಿದೆ. ಸಂತ್ರಸ್ತೆ ತನ್ನ ಕಂಪ್ಲೇಂಟ್ ಅಲ್ಲಿ ಸುದೀರ್ಘವಾಗಿ ಆಕೆ ಮೇಲೆ ಎಲ್ಲೆಲ್ಲಿ ದೌರ್ಜನ್ಯ ಆಯಿತು ಅನ್ನೋದನ್ನ ಆಕೆ ಲೊಕೇಶನ್ಗಳ ಸಮೇತ ಹೇಳಿರೋದ್ರಿಂದ ಆಯಾ ಲೊಕೇಶನ್ಗಳಿಗೆ ತೆರಳಿ ಸ್ಥಳ ಮಹಜರನ್ನ ಮಾಡಬೇಕಾಗತ್ತೆ. ನಂತರ ಆ ತನಿಖೆಯನ್ನ ಮುಂದುವರಿಸಬೇಕಾಗತ್ತೆ. ಹೀಗಾಗಿ ಇವತ್ತಿನ ಡೆವಲಪ್ಮೆಂಟ್ ಕೂಡ ಸಾಕಷ್ಟು ಪ್ರಾಮುಖ್ಯತೆಯನ್ನ ಕೂಡ ಪಡ್ಕೊಳ್ತಾ ಇದೆ. ಲೈಂಗಿಕ ಹಗರಣದಲ್ಲಿ ಸಾಕ್ಷಿ ಕಲೆ ಹಾಕುವಂತಹ ಪ್ರಯತ್ನದಲ್ಲಿರುವಂತಹ ಎಸ್ಐಟಿ ಅಧಿಕಾರಿಗಳ ತಂಡ ನಿನ್ನೆ ಅಷ್ಟೇ 40ಕ್ಕೂ ಹೆಚ್ಚು ಕಡೆ ರೇಡ್ ಮಾಡಿತ್ತು. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಶಿಧರ್. ಎಷ್ಟೊತ್ತಿಂದ ಸ್ಥಳ ಮಹಜರ್ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ? ಇದರ ಪ್ರಕ್ರಿಯೆಗಳು ಯಾವ ರೀತಿ ಸಾಗುತ್ತೆ ಅಂತ ಸಾಮಾನ್ಯವಾಗಿ? ಮಮತಾ, ಏನು ಲೈಂಗಿಕ ದೌರ್ಜನ್ಯ ಪ್ರಕರಣ ಎಸರಿದಂಥ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ನಿವಾಸಕ್ಕೆ ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ತಂಡ ಆಗಮಿಸಲಿದೆ. ಈಗ ನೀವು ದೃಶ್ಯದಲ್ಲಿ ಗಮನಿಸಬಹುದು, ಇದು ಹೊಳೆನರಸೀಪುರದಲ್ಲಿರ್ತಕ್ಕಂತಹ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ನಿವಾಸ. ಇನ್ನೇನು ಎಸ್ಐಟಿ ತಂಡ ಸಂತ್ರಸ್ತೆ ಏನು ದೂರು ನೀಡಿದರೆ ಅವ್ರನ್ನ ಕರೆದುಕೊಂಡು ಬಂದು ಎಚ್.ಡಿ. ರೇವಣ್ಣ ಅವರ ನಿವಾಸದಲ್ಲಿ ಮಹಾಜರನ್ನು ಮಾಡ್ತಾರೆ. ಏನು ಆ ಸಂತ್ರಸ್ತ ಮಹಿಳೆ ಯಾವ್ಯಾವ ಜಾಗದಲ್ಲಿ ನಮಗೆ ಲೈಂಗಿಕ ದೌರ್ಜನ್ಯವನ್ನು ಎಸೆದ್ರು ಅಂತ ಹೇಳಿ ಪೊಲೀಸ್ ಠಾಣೆಯಲ್ಲಿ ದೂರ ನೀಡಿದೋ ಆ ಎಲ್ಲ ಸ್ಥಳಗಳಲ್ಲೂ ಹೋಗಿ ಸ್ಥಳ ಮಹಾಜರ ಮಾಡಿ ಸಾಕ್ಷ್ಯವನ್ನು ಸಂಗ್ರಹ ಮಾಡ್ತಾರೆ. ಈಗಾಗಲೇ ಎಸ್ಐಟಿ ತಂಡ ಬರುವ ಮುಂಚೆಲೇ ಹೊಳೆನರಸೀಪುರ ನಗರ ಠಾಣೆ ಪೊಲೀಸರು, ಡಿವೈಎಸ್ಪಿ, ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ಗಳು ಸಹ ಇಲ್ಲಿ ಆಗಮಿಸಿ ಮನೆಯಲ್ಲಿರ್ತಕ್ಕಂಥ ಭವಾನಿ ರೇವಣ್ಣವರಿಗೆ ಈ ರೀತಿ ಎಸ್ಐಟಿ ಅವರು ಸ್ಥಳ ಮಹಜರಿಗೆ ಬರ್ತಾರೆ ಅಂತ ಮಾಹಿತಿಯನ್ನು ಸಹ ನೀಡಿದರೆ, ಅಲ್ಲದೆ ಯಾವುದೇ ಅಹಿತಕರ ಘಟನೆ ನಡೆದಂತೆ ಎಚ್.ಡಿ. ರೇವಣ್ಣ ನಿವಾಸದ ಸಂಪೂರ್ಣವಾಗಿ ಬ್ಯಾರಿಕೇಡ್ಗಳನ್ನು ಹಾಕಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಸಹ ಮಾಡಲಾಗಿದೆ. ಅಲ್ಲದೆ ಈ ಹೊಳೆನರಸೀಪುರ ಕ್ಷೇತ್ರ ಅತಿ ಸೂಕ್ಷ್ಮವಾದ ಕ್ಷೇತ್ರವಾಗಿರೋದ್ರಿಂದ ನೀವು ದೃಶ್ಯದಲ್ಲಿ ಗಮನಿಸಬಹುದು, ಸ್ಥಳ ಮಹಜರು ಮಾಡಬೇಕಾದ್ರೆ ಬೇಕಾದಂತಹ ಕಂಪ್ಯೂಟರ್ ಇರ್ಬೋದು, ಅದೇ ಹಾಗೆಯೇ ಪ್ರಿಂಟರ್ಗಳಿರ್ಬೋದು, ಎಲ್ಲವನ್ನೂ ಸಹ ಈಗ ಪೊಲೀಸ್ ಸಿಬ್ಬಂದಿಗಳು ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಹೊಳೆನರಸೀಪುರ ನಗರ ಠಾಣೆ ಇಬ್ಬರು ಮಹಿಳಾ ಪೇದೆಗಳು ಸಹ ಈಗಾಗಲೇ ಎಚ್.ಡಿ. ರೇವಣ್ಣ ಅವರ ನಿವಾಸದಲ್ಲಿ ಇರ್ತಕ್ಕಂಥದ್ದು. ಈಗ ಮನೆಯಲ್ಲಿ ಭವಾನಿ ರೇವಣ್ಣ ಅವರು ಇದ್ದಾರೆ. ಯಾಕೆಂದರೆ ಸ್ಥಳ ಮಹಜರು ವೇಳೆ ಮನೆಯ ಮಾಲೀಕರಲ್ಲಿ ಯಾರು ಒಬ್ಬರು ಇರಲೇಬೇಕಾಗುತ್ತೆ. ಹಾಗಾಗಿ ಭವಾನಿ ರೇವಣ್ಣ ಅವರು ಮನೆಯಲ್ಲಿದ್ದಾರೆ. ಅವ್ರಿಗೆ ಈಗಾಗಲೇ ಪೊಲೀಸರು ಮಾಹಿತಿಯನ್ನು ಸಹ ನೀಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂತ್ರಸ್ತ ಮಹಿಳೆ ಏನು ರೇವಣ್ಣವರ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪವನ್ನು ಮಾಡಿದ್ರು ಅವ್ರನ್ನ ಎಸ್ಐಟಿ ತಂಡ ಕರೆದುಕೊಂಡು ಬರ್ತದೆ. ಸೀಮಾ ಲಟ್ಕರ್ ನೇತೃತ್ವದಲ್ಲಿ ಕರೆದುಕೊಂಡು ಬರುವುದೊಂದು ಒಂದು ಮಾಹಿತಿ ಇದೆ. ಸುಮಾರು 3 ವಾಹನಗಳಲ್ಲಿ ಎಸ್ಐಟಿ ತಂಡ ಆಗಮಿಸ್ಬೋದು. ಇನ್ನೇನು ಎಚ್.ಡಿ. ರೇವಣ್ಣ ನಿವಾಸದ ಮನೆ ಒಳಗೆ ಹೋಗ್ತಾರೆ. ಏನು ಸಂತ್ರಸ್ತ ಮಹಿಳೆ ಎಲ್ಲೆಲ್ಲಿ ನಮಗೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ರು ಅಂತೇಳಿ ದೂರನ್ನು ನೀಡಿದರು ಆ ಸ್ಥಳಗಳಲ್ಲಿ ಮಹಾಜರನ್ನು ಮಾಡಲಾಗುತ್ತೆ. ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಈಗ ಮಾಡ್ಕೊಂಡಿರ್ತಕ್ಕಂಥದ್ದು. ಮಮತಾ, ಶಶಿಧರ್, ಇದೊಂದೇ ಜಾಗದಲ್ಲಿ ಸ್ಥಳ ಮಹಜರ ಆಗುತ್ತಾ ಇವತ್ತು, ಅಥವಾ ಇನ್ನೂ ಕೆಲವು ಜಾಗಗಳಲ್ಲಿ, ಅಂದರೆ ಮಹಿಳೆ ತನ್ನ ದೂರಿನಲ್ಲಿ ದಾಖಲಿಸಿರುವಂತಹ ಜಾಗಗಳಲ್ಲಿ ಇವತ್ತೇ ಮುಗಿಸ್ಬಿಡ್ತಾರ ಸ್ಥಳ ಮಹಜರ್ ಪ್ರಕ್ರಿಯೆನ? ಹೇಗೆ?
ಮಮತಾ ಏನು ಈ ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಗೆ ಏನು ದೂರನ್ನು ನೀಡಿದರೆ ಆ ಮಹಿಳೆ ನೀಡಿರ್ತಕ್ಕಂಥ ದೂರಿನ ಪ್ರಕಾರ ಹೊಳೆನರಸೀಪುರದ HD ರೇವಣ್ಣ ಅವರ ನಿವಾಸ ಹಾಗೂ ಬೆಂಗಳೂರಿನ ಬಸವಗುಡಿ ನಿವಾಸದಲ್ಲಿ ನನ್ನ ಮೇಲೆ ಲೈಂಗಿಕ ಕಿರುಕುಳವನ್ನು ನೀಡಲಾಗಿತ್ತು ಅಂತ ಹೇಳಿರ್ತಾರೆ. ಹಾಗಾಗಿ ಮೊದಲು ಹೊಳೆನರಸೀಪುರದ HD ರೇವಣ್ಣ ಅವರ ನಿವಾಸದಲ್ಲಿ ಸ್ಥಳ ಮಹಾಜರನ್ನು ಮಾಡ್ತಾರೆ. ಆ ನಂತರ ಅದೇ ಸಂತ್ರಸ್ತ ಮಹಿಳೆಯನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಬಸವನಗುಡಿಯಲ್ಲಿರ್ತಕ್ಕಂತಹ HD ರೇವಣ್ಣ ನಿವಾಸದಲ್ಲೂ ಸಹ ಸ್ಪಾಟ್ ಮಹಾಜರನ್ನು ಮಾಡ್ತಾರೆ. ಆದ್ದರಿಂದ ಈಗ SIT ತಂಡ ಏನು ಸ್ಥಳೀಯ ಪೊಲೀಸರ ಸಹಕಾರದೊಂದಿಗೆ ಹೊಳೆನರಸೀಪುರಕ್ಕೆ ಆಗಮಿಸ್ತಾ ಇದೆ. ಈಗಾಗಲೇ DYSP ಇರುವುದು ASP ಅವರು ಸಹ SIT ತಂಡದ ಜೊತೆ ಆಗಮಿಸ್ತಾ ಇದ್ದಾರೆ. ಮೊದಲು ಇಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಮುಗಿಸಿ ಆ ನಂತರದಲ್ಲಿ ಬೆಂಗಳೂರಿನ ಬಸವಗುಡಿಗೆ ಸಂತ್ರಸ್ತ ಮಹಿಳೆಯನ್ನು ಕರೆದುಕೊಂಡು ಹೋಗ್ತಾರೆ. ಆ ಮಹಿಳೆ ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಏಪ್ರಿಲ್ 28ರಂದು HD ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರನ್ನು ನೀಡಿದರು. ಮಮತಾ, ರೈಟ್. ಹಾಗೆ ಸಂಪರ್ಕದಲ್ಲಿರಿ ಶಶಿಧರ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಸಂಕಷ್ಟದಲ್ಲಿರುವಂತಹ ರೇವಣ್ಣ ಕುಟುಂಬ ಈಗ ದೇವರ ಮೊರೆ ಹೋಗ್ತಾ ಇದೆ ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ಮನೆ ದೇವರಾದಂತಹ ಈಶ್ವರನ ಪ್ರಸಾದವನ್ನ ಅರ್ಚಕರು ತಂದು ಕೊಟ್ಟಿದ್ದಾರೆ ಭವಾನಿ ರೇವಣ್ಣ ಅವರಿಗೆ ಅನ್ನೋದು ತಿಳಿದು ಬರ್ತಾ ಇದೆ. ಪತಿ ರೇವಣ್ಣ ಪುತ್ರ ಪ್ರಜ್ವಲ್ಗೆ ಸಂಕಷ್ಟಗಳ ಸುರಿಮಳೆನೇ ಅಲ್ಲಿ ಎದುರಾಗಿರೋದ್ರಿಂದ ದೇವರ ಮೊರೆ ಹೋಗ್ತಾ ಇದೆ ಕುಟುಂಬ. ಭವಾನಿಗೆ ನೀಡೋದಕ್ಕೆ ಪ್ರಸಾದವನ್ನ ಅರ್ಚಕರು ತಂದಿರೋದು ಕೂಡ ಇದೇ ವೇಳೆ ಗಮನ ಸೆಳೀತು. ರೇವಣ್ಣ ಮನೆ ದೇವರಾದಂತಹ ಈಶ್ವರನ ಪ್ರಸಾದವನ್ನ ಅರ್ಚಕರು ಭವಾನಿ ರೇವಣ್ಣ ಅವರ ಮನೆಗೆ ಈ ಸ್ಥಳ ಮಹಜರ್ ಪ್ರಕ್ರಿಯೆ ನಡೆಯೋದಕ್ಕೂ ಮುಂಚೆನೆ ತಲುಪಿಸೋದಕ್ಕೆ ಅಂತ ಹೊರಟಂತಹ ದೃಶ್ಯ ಕೂಡ ಸೆರೆಯಾಗಿದೆ. ನೀವು ಅದಕ್ಕೆ ಸಂಬಂಧಪಟ್ಟಂತಹ ವಿಜುವಲ್ಸ್ ಕೂಡ ಗಮನಿಸ್ತಾ ಇದ್ದೀರಾ. ಮೊನ್ನೆ ಕೂಡ ನಾವು ನೋಡಿದ್ವಿ, ಅತಿ ದೊಡ್ಡ ಹೋಮವನ್ನು ಮಾಡಿದ್ರು, ಸುದೀರ್ಘವಾಗಿ ಹೋಮದಲ್ಲಿ ಕೂತ್ಕೊಂಡಿದ್ರು, ಸಂಕಲ್ಪವನ್ನು ಮಾಡಿದ್ರು. ಇವತ್ತು ಮತ್ತೊಮ್ಮೆ ಸ್ಥಳ ಮಹಜರು ಅಥವಾ ಕಾನೂನು ಪ್ರಕ್ರಿಯೆಗಳು ಮುಂದುವರಿತಾ ಇರೋದ್ರಿಂದ ದೇವರ ಆಶೀರ್ವಾದವನ್ನ ಕುಟುಂಬ ಬಯಸ್ತಾ ಇದೆ, ದೇವರ ಶ್ರೀರಕ್ಷೆಯನ್ನ ಕುಟುಂಬ ಬಯಸ್ತಾ ಇದೆ. ಇದೇ ನಿಟ್ಟಿನಲ್ಲಿ ಪ್ರಾಬಬ್ಲಿ ಈಶ್ವರನ ಪ್ರಸಾದವನ್ನ ತರಿಸ್ಕೊಳ್ಳೋ ಕೆಲಸವನ್ನ ಕೂಡ ಮಾಡಿದ್ದಾರೆ. ಇವತ್ತು ನಡೆಯುವಂತಹ ಯಾವುದೇ ಘಟನೆಗಳು ಇನ್ನಷ್ಟು ಉರುಳಾಗಬಾರ್ದು ಅನ್ನುವಂತಹ ಒಂದು ಪ್ರಾರ್ಥನೆಯನ್ನ ರೇವಣ್ಣ ಅವರ ಕುಟುಂಬ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ಹೀಗಾಗಿ ಸಂಕಷ್ಟ ಪರಿಹಾರಕ್ಕೆ ಅಂತ ಹೇಳಿ ಪದೇ ಪದೇ ದೇವರ ಮೊರೆ ಹೋಗ್ತಾ ಇರೋದು ಸ್ಪಷ್ಟ ಆಗ್ತಾ ಇದೆ.